ಇನ್ನು ಬಹುಭಾಷಾ ಗಾಯಕ ಸೋನು ನಿಗಮ್ ಮತ್ತೆ ಉದ್ದಟತನದ ಮಾತುಗಳನ್ನು ಆಡಿದ್ದಾರೆ. ಇಡೀ ಕರ್ನಾಟಕವೇ ಅವರ ವಿರುದ್ಧ ಮುಗಿಬಿದ್ದಿದೆ ಮತ್ತು ಟೀಕೆಯನ್ನು ಮಾಡ್ತಾ ಇದೆ. ಇಷ್ಟಾದ್ರೂ ಕೂಡ ಆತ ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾ ಇಲ್ಲ. ಬದಲಾಗಿ ಈ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿರುವಂಥದ್ದು. ಸ್ಯಾಂಡಲ್ವುಡ್ ಏನು ಬ್ಯಾನ್ ಮಾಡಿತ್ತು ಸಿಂಗರ್ ಸೋನು ನಿಗಮನ, ಆತ ಮತ್ತೆ ದರ್ಪವನ್ನು ತೋರಿದ್ದಾನೆ. ಕನ್ನಡಿಗರನ್ನ ಕೆಣಕಿ ಕೆಟ್ಟ ಮೇಲೇನೂ ಕೂಡ ಈ ಮುಂಬೈ ಸಿಂಗರ್ಗೆ ಬುದ್ಧಿ ಬಂದಿಲ್ಲ. ಮತ್ತೊಮ್ಮೆ ಗಾಂಚಲಿ ಮಾತುಗಳನ್ನು ಸೋನು ನಿಗಮ್ ಮಾಡಿರುವಂಥದ್ದು. ನನಗೆ 51 ವರ್ಷ ವಯಸ್ಸಾಗಿದೆ, ಏನೂ ಅನ್ನಲೇಬಾರ್ದಂತ ಈತನಿಗೆ. ಇಡೀ ಕರ್ನಾಟಕ ಉಗಿದ್ರೂ ಕೂಡ ಇನ್ನೂ ಈ ಸೋನು ನಿಗಮ್ಗೆ ಬುದ್ಧಿ ಬಂದಿಲ್ಲ. ನೋಡಿ, ಅನೇಕ ನೂರಾರು ಹಾಡುಗಳನ್ನು ಕನ್ನಡದಲ್ಲಿ ಹಾಡಿರುವಂಥದ್ದು. ಅದರಲ್ಲೂ ಕೂಡ ಸೋನು ನಿಗಮ್ ಏನು ಮೆಲೋಡಿ ಸಾಂಗ್ಸ್ ಏನಿದೆಯಲ್ಲ, ಅದು ತುಂಬ ಕನ್ನಡಿಗರು ಇಷ್ಟಪಡ್ತಾರೆ. ಸೋನು ನಿಗಮ್ನ ಧ್ವನಿಗೆ ಮಾತ್ರ ಇಲ್ಲಿ ಅಭಿಮಾನಿಗಳಿರುವಂಥದ್ದು. ಈತನ ನಡೆ, ಈತನ ಮಾತುಗಳು, ಈತನ ದರ್ಪದ ಮಾತುಗಳಿಗೆ ಯಾರೂ ಕೂಡ ಇಲ್ಲಿ ಸೊಪ್ಪು ಹಾಕೋದಿಲ್ಲ. ಕನ್ನಡಿಗರು ಮತ್ತು ರಾಜ್ಯದ ವಿಷಯ ಬಂತು ಅಂತಂದರೆ ಅದು ಯಾರೇ ಆಗಿರಬಹುದು, ಕನ್ನಡಿಗರು ಇದೇ ರೀತಿಯಾದಂತಹ ವರ್ತನೆಯನ್ನು ತೋರುವಂಥದ್ದು. ಮಾತನಾಡುವಂತಹ ಬರದಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡುವಂಥದ್ದು. ನೋಡಿ, ಕನ್ನಡ ಹಾಡು ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿಯನ್ನು ಹೋಲಿಕೆ ಮಾಡಿಕೊಂಡು ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಪೊಲೀಸರು FIR ಜಡ್ದಿರುವಂಥದ್ದು ಈತನ ಮೇಲೆ. ನೋಟಿಸ್ ಕೊಟ್ಟಿದ್ದಾರೆ ಅವಲಹಳ್ಳಿ ಪೊಲೀಸರು. ಮುಂದೆ ಬರಬೇಕಾಗತ್ತೆ. ಬಂದಂತಹ ಸಂದರ್ಭದಲ್ಲಿ ಸ್ವತಃ SP ಅವರೇ ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಕನ್ನಡಿಗರ ವಿಷಯಕ್ಕೆ ಬಂದಿರುವಂಥದ್ದು. ಕನ್ನಡ ಹಾಡಿ ಅಂತ ಆರಂಭದಲ್ಲೇ ಕೇಳಿದ್ರೆ ಸಿಟ್ಟು ಬರುತ್ತಂತೆ ಈತನಿಗೆ. 51 ವರ್ಷ ವಯಸ್ಸಂತೆ. ಮತ್ತು ನನಗೆ ಮಾನಭಂಗ ಮಾಡಬೇಡಿ ಅಂತ ಸೋನು ನಿಗಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರುವಂಥದ್ದು. ನಾನು ಆಗಷ್ಟೇ ಮೊದಲು ಹಾಡು ಹಾಡಿದ್ದೆ, ಇನ್ನೂ ಟೈಮ್ ಇದೆ, ಕನ್ನಡ ಹಾಡುಗಳನ್ನು ಹಾಡ್ತಿದ್ದೆ ಅಂತ ಸೋನು ಸ್ಪಷ್ಟನೆ ಕೊಟ್ಟಿದ್ದ. ಅಷ್ಟರಲ್ಲೇ ಯುವಕ ಕನ್ನಡ ಅಂತ ಪ್ರಚೋದಿಸಿಬಿಟ್ಟ ಅಂತ ಸೋನು ನಿಗಮ್. ಕರ್ನಾಟಕದಲ್ಲಿ ಬಂದಂತಹ ಸಂದರ್ಭದಲ್ಲಿ ಆಯಾ ಪ್ರಾಂತ್ಯ, ಆಯಾ ಭಾಷೆ, ಆಯಾ ಹಾಡುಗಳನ್ನು ಹಾಡಲೇಬೇಕು. ಯಾಕಂತಂದರೆ ಅಲ್ಲಿರುವಂತಹ ಜನರ ಎಕ್ಸ್ಪೆಕ್ಟೇಷನ್, ಅದು ಅಭಿಮಾನ. ನಮಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇದೆ, ಈಗ ಕನ್ನಡ ಹಾಡಿ ಅಂತ ಕೇಳ್ಕೊಳ್ತಾರೆ. ಸದ್ಯಕ್ಕೆ ಏನೂ ಅನ್ನಲೇಬಾರ್ದು ಅಂತ ಸೋನು ನಿಗಮ್ ಹೇಳಿದ್ದಾನೆ. ಮುಂದಿನ ದಿನಮಾನಗಳ ನಾವೇನೂ ಅನ್ನಲ್ಲ, ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ತಾರೆ.